ಎಲೆಕ್ಷನ್ ಕಾವು ಚೆನ್ನಾಗಿದೆ ಈ ಸಲ. ಆ, ಯುವಕರಿಗೆ ಟಿಕೆಟ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಈ ಸಲ. ಯುವಕರಿಗೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲ? ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ. ಶಾಮ್ನೂರ್ ಅವ್ರ ಮನೇಲೂ ಯುವಕರೇ ಇದ್ದಾರೆ. ಆ, ಈಗ ಬಹಳ ಸಲ ಅವ್ರನ್ನೇ ನೋಡ್ಕೊಂಡ್ ಬಂದಿದೀವಿ. ಈ ಸಲ ಒಂದ್ ಚೇಂಜ್ ಇರ್ಲಿ ಅಂತ. ಅಂದ್ರೆ ಯಾರಿಗ್ ಕೊಟ್ರೆ ಒಳ್ಳೇದು? ತುಂಬಾ ಜನ ಜಬ್ಬಾರ್ ಅವ್ರು ಇದಾರೆ, MLC ಖಾಲಿದ್ ಅವ್ರು ಕೇಳ್ತಾ ಇದ್ದಾರೆ, ಯಾರಿಗ್ ಕೊಟ್ರೆ ಒಳ್ಳೇದು? ಖಾಲಿದವ್ರು ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದೀವಿ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಒಳ್ಳೊಳ್ಳೆ ಯುವಕರು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಪರ್ಸನಲ್ ಆಗಿ ಕ್ಷೇತ್ರದಲ್ಲೆಲ್ಲ ಓಡಾಡ್ತಾರ? ಓಡಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲ ನೋಡಿದ್ರೆ ಚೆನ್ನಾಗಿ ಓಡಾಡ್ತಿದ್ದಾರೆ. ಜನಗಳ ಮೆಚ್ಚುಗೆ ಚೆನ್ನಾಗಿದೆ. ಈ ಸಲ ಅವ್ರಿಗೆ ಕೊಟ್ರೆ ಒಳ್ಳೆ ಇದು ಬರುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಬೆಂಗಳೂರಲ್ಲಿ ನೋಡಿದಾಗ ಅವ್ರ ತಂದೆಯವರು ಕೂಡ ಸಾಕಷ್ಟು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡ್ಕೊ ಬಂದವರು, ಎಜುಕೇಶನ್ ನ ತುಂಬಾ ಕಡಿಮೆಯಲ್ಲಿ ಮಾಡ್ತಿದ್ದಾರೆ. ಈಗ ಅವ್ರ ಮಗನ ಹೆಸರು, ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅವ್ರಿಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಹೌದು ಹೌದು. ಅದಕ್ಕೆ ಲೋಕಲ್ ಐಟ್ ಆಗಿ ಅವ್ರನ್ನ ಹೇಗ್ ನೋಡಿ? ಇಲ್ಲ, ಅವ್ನು ಬಹಳ ಹತ್ರದಿಂದ ನೋಡಿದೀವಿ. ಒಳ್ಳೆ ವ್ಯಕ್ತಿ. ಆದ್ರೆ ಈ ಸಲ ಅವ್ರಿಗೆ ಟಿಕೆಟ್ ಕೊಟ್ರೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಅದಕ್ಕೆ ಈ ಸಲ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಿದೀವಿ. ಏನ್ ನಿಜಕ್ಕೂ ಇರೋ ಸಮಸ್ಯೆ ಏನು ಸರ್? ಅಂದ್ರೆ ಚರಂಡಿ, ಡ್ರೈನೇಜ್ ಅಥವಾ ಶಿಕ್ಷಣ, ಹಾಸ್ಪಿಟ್ಲು. ದಾವಣಗೆರೆ ಅಂತ ಬರ್ದಾಗ ನಾರ್ತ್ ಚೆನ್ನಾಗಿದೆ, ಸೌತ್ ಅಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಹೌದು, ಸೌತ್ ಅಲ್ಲಿ ಬಹಳ ನೀವ್ ನೋಡ್ರೆ ಚರಂಡಿ ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ಬಹಳ ಸಮಸ್ಯೆಗಳಿದೆ. ಅವ್ರು ಬಂದ್ರೆ ಏನೋ ಒಳ್ಳೇದಾಗ್ಬೋದು ಅಂತ ಒಂದಿದು. ಇಷ್ಟು ವರ್ಷ ಎಲ್ಲ ಅವ್ರನ್ನೇ ನೋಡ್ಕೊಂಡ್ ಬಂದೀವಿ. ಈ ಸಲ ಒಂದ್ ಚೇಂಜ್ ಇರ್ಲಿ ಅಂತ.